ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಗಾಯತ್ರಿ ಅಂತ. ಊರು ವಿಜಯನಗರ. ವಯಸ್ಸು 30 ವರ್ಷ ತುಂಬಿದೆ. ನಕ್ಷತ್ರ ಸ್ವಾತಿ ನಕ್ಷತ್ರ. ಕೆಲಸ ಹೋಟೆಲ್ ಇದೆ. ಗಂಡ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಮಕ್ಕಳು ಇಲ್ಲ. ತೂತು ಕಂದು ಬಣ್ಣ. ಸೊಂಟ ಬಳ್ಳಿಯ ಹಾಗೆ ಇದೆ. ಆಸಕ್ತಿ ಸ್ನೇಹಿತನಿಗೆ ತೂತು ತೋರಿಸುವುದು. ಸ್ನೇಹಿತರೆ, ಇದು ಇಷ್ಟು ಗಾಯತ್ರಿಯವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಗಂಡನಲ್ಲಿ ಇರುವ ತೊಂದರೆಗಳು. ನಮ್ಮ ಯಜಮಾನರು ಗುಪ್ತ ರೋಗದಿಂದ ಬಳಲುತ್ತಿದ್ದಾರೆ. ಗೂಟದ ಸಂಧಿಗಳಲ್ಲಿ ಗುಳ್ಳೆಗಳು ಆಗಿವೆ. 2 ವರ್ಷಗಳಿಂದ ಇಬ್ಬರು ಸಂಸಾರ ಮಾಡುತ್ತಿಲ್ಲ. ಹೋಟೆಲ್ ಜವಾಬ್ದಾರಿ ವಹಿಸಿಕೊಂಡು ಮನೆಯ ಖರ್ಚು ನೋಡಿಕೊಳ್ಳುತ್ತಿದ್ದೇನೆ. ಗಂಡನಿಗೆ ಓಡಾಡುವುದಕ್ಕೂ ಆಗುವುದಿಲ್ಲ. ಕುಳಿತಲ್ಲಿಯೇ ಎಲ್ಲಾ ವ್ಯವಸ್ಥೆ ಮಾಡಬೇಕಾಗುತ್ತೆ. ನನ್ನ ಸುಖಕ್ಕಾಗಿ ವರ್ಷಕ್ಕೆ 1 ಸಾರಿ ಅನ್ನುವ ಹಾಗೆ ನನ್ನ ತೂತು ಚೀಪುತ್ತಾರೆ. ದೆಂಗುವ ಗಂಡು ಇದ್ದರೆ ಕರೆ ಮಾಡಿ ತಿಳಿಸಿ. ಶರೀರದ ಮೈಮಾಟ ಹೀಗಿದೆ. ತೂತು ಟೈಟ್ ಆಗಿ ಅರಳಿದ ಹೂವಿನ ಹಾಗಿದೆ. ನೋಡಲು ಸುಂದರವಾಗಿ ಬಿಳಿ ಬಣ್ಣ ಹೊಂದಿದ್ದೇನೆ. ತೊಡೆಯ ಸಂಧಿಗಳು ದಪ್ಪವಾಗಿ ಇವೆ. 2 ಚೆಂಡುಗಳು ನಿಮ್ಮ ಕೈ ತುಂಬ ಬರುತ್ತವೆ. ಸೊಂಟ ಬಳ್ಳಿಯ ಹಾಗೆ ಬಳಕುತ್ತಾನೆ ಇರುತ್ತೆ. ಕಣ್ಣಿನ ಸನ್ನೆಗಳಲ್ಲಿಯೇ ಎಲ್ಲವನ್ನು ಹೇಳುತ್ತೇನೆ. ಹಿಂದೆ ಸುರಂಗ ಅಗಲವಾಗಿದೆ. ಸಾಮಾನು ಈಜಿಯಾಗಿ ಹಾಕಬಹುದು. ತೂತು ಮೃದುವಾಗಿ ಬಾಯಿ ತುಂಬ ಬರುವ ಹಾಗಿದೆ. ಸುರಂಗದ ಸುಖ ಬೇಕಾದವರು ಬೇಗ ಕರೆ ಮಾಡಿ ತಿಳಿಸಿ. ಸ್ನೇಹಿತರೆ, ಗಾಯತ್ರಿಯವರು ಅವರ ಮೈಮಾಟದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕರೆ ಮಾಡಿ ಹಂಚಿಕೊಂಡಿದ್ದಾರೆ. ಹುಡುಗನ ಗುಣಗಳು ಹೀಗಿರಬೇಕು. ನೋಡಲು ಸುಂದರವಾಗಿ ಆರೋಗ್ಯವಂತರಾಗಿ ಇರಬೇಕು. ಸಾಮಾನು ಕಪ್ಪಾಗಿ ಉದ್ದ ದಪ್ಪವಾಗಿ ಇರಬೇಕು. ಚೆನ್ನಾಗಿ ಕೇದರೆ ನಾನೇ ದುಡ್ಡು ಕೊಡ್ತೀನಿ. ಸ್ವಲ್ಪ ಅನುಭವ ಇರಬೇಕು. ಹೊಸ ಹುಡುಗರು ಬೇಡ. ಮೊದಲು ಹೇಳಿದ ಜಾಗಕ್ಕೆ ಬನ್ನಿ, ಆಮೇಲೆ ಮನೆಗೆ ಬನ್ನಿ. ಕೇಯುವಾಗ ಮೃದುವಾಗಿ ಉಜ್ಜಬೇಕು. ಕಾರಣ ಬೇಗ ರಸ ಸೋರುತ್ತೆ. ಮದ್ಯಪಾನ ಮಾಡುವವರಿಗೆ ನನ್ನ ಹತ್ತಿರ ಜಾಗವಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನು ಸೆಟ್ ಮಾಡ್ಕೊಳ್ಬಹುದು. ಧನ್ಯವಾದಗಳು.